ಇವತ್ತು RCB ವರ್ಸಸ್ LSG ಮ್ಯಾಚ್ ಇದೆ. ಈ ಒಂದು ಮ್ಯಾಚ್ಗೆ ನಮ್ಮ ವಿರಾಟ್ ಕೊಹ್ಲಿ ಅವರು ಆಡ್ತಾರಾ ಇಲ್ವಾ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ಬಟ್ ಈ ಒಂದು ಡೌಟ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿರೋದು ರಜತ್ ಪಟ್ಟಿದಾರ್ ಅವರ ಮಗ. ವಿರಾಟ್ ಕೊಹ್ಲಿ ಬೈ ಸ್ಟಿಲ್ ಹ್ಯಾವಿಂಗ್ ಎ ಫೀವರ್ ಕ್ಲೋಸ್ ಟು 100, ಬಟ್ ಈ ಹ್ಯಾಸ್ ಟೋಲ್ಡ್ ಟು ಮ್ಯಾನೇಜ್ಮೆಂಟ್ ದಟ್ ಹಿ ವಾಂಟ್ಸ್ ಟು ಪ್ಲೇ ಅಂತೆ. ಈ ಲೆವೆಲ್ಗೆ ಜ್ವರ ಇಟ್ಕೊಂಡು ಕೂಡ ಇವತ್ತಿನ ಮ್ಯಾಚ್ ಆಡಬೇಕು ಅಂತ ವಿರಾಟ್ ಕೊಹ್ಲಿ ಅವರು ಮ್ಯಾನೇಜ್ಮೆಂಟ್ಗೆ ಹೇಳ್ತಾ ಇದಾರಂತೆ. ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ವಿರಾಟ್ ಕೊಹ್ಲಿ ಆಡೋದು ಬೇಡ ಅಂತ ಅನ್ನಿಸ್ತದೆ. ಯಾಕಂದ್ರೆ RCB ಇವತ್ತು ಗೆಲ್ತಾರೆ, ಓಕೆ, ಬಟ್ ವಿರಾಟ್ ಕೊಹ್ಲಿ ಅವ್ರಿಗೆ ಇನ್ನೂ ತುಂಬ ಮ್ಯಾಚಸ್ ಇದೆ. ಸೊ ಒಂದು ಮ್ಯಾಚ್ಗೋಸ್ಕರ ಹೆಲ್ತ್ನ ಹಾಳು ಮಾಡ್ಕೊಳ್ಳೋದು ನನ್ನ ಪ್ರಕಾರ ಬೇಡ ಅಂತ ಅನ್ನಿಸ್ತದೆ. ಬಿಕಾಸ್ ಇನ್ನೂ ತುಂಬ ಮ್ಯಾಚಸ್ಗಳಿದೆ, ವಿರಾಟ್ ಕೊಹ್ಲಿಯಿಂದ ತುಂಬ ಅಚೀವ್ಮೆಂಟ್ ಆಗೋದಿದೆ. ಸೊ ನನಗೇನೋ ಬೇಡ ಅಂತ ಅನ್ನಿಸ್ತದೆ. ಇದು ಫಸ್ಟ್ ಅಪ್ಡೇಟು. ಮತ್ತು ಎರಡನೇ ಅಪ್ಡೇಟು, ವಿರಾಟ್ ಕೊಹ್ಲಿ ಅವರು ಲಾಸ್ಟ್ 13 50s ಹೊಡೆದಿದ್ದಾರೆ RCBಗೆ. ಇಲ್ಲಿ ಒಂದು ಮ್ಯಾಚ್ ಕೂಡ ಸೋತಿಲ್ಲ. 51 70 92 59 67 62 73 70 51 62 54 69 ಆ್ಯಂಡ್ 50. ಈ ಒಂದು ಎಲ್ಲ 50ಸಲ್ಲೂ ಕೂಡ RCB ಒಂದು ಮ್ಯಾಚು ಕೂಡ ಸೋತಿಲ್ವಂತೆ. ಓ ಮೈ ಗಾಡ್, ಇದಂತೂ ಬೆಂಕಿ ವಿರಾಟ್ ಕೊಹ್ಲಿ ಅವರ ಅಂತೂ ನಡೀತಾನೆ ಇದೆ. ಆ್ಯಂಡ್ ಇಲ್ಲಿ IPL ಪ್ಲೇ ಆಫ್ ನೋಡ್ತಾ ಇರ್ಬೋದು. ರಾಜಸ್ಥಾನ್ ರಾಯಲ್ಸು, RCB ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್, ಪಂಜಾಬ್ ಅವರು 4 ಜನ ಕೂಡ ಪ್ಲೇ ಆಫ್ಗೆ ರೆಡಿಯಾಗಿ ಮುಂದೆ ನುಗ್ತಾ ಇದ್ದಾರೆ. ಬಟ್ KKR ಆಗೋ ಗೊತ್ತಿಲ್ಲ, ಈ ಒಂದು ಸೀಸನ್ ಹಿಂದೆ ಓಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಒಂಥರ ಕಾಟ್ಲೆ ಆಗಿದೆ ಇದು. ಆ್ಯಂಡ್ ನೆನ್ನೆ CSK ಮ್ಯಾಚಲ್ಲಿ ಋತುರಾಜ್ ಗಾಯಕ್ವಾಡ್ ಅಂದರು ಕ್ಯಾಚ್ ಬಿಟ್ರು, ಓಕೆನಾ. ಬಟ್ ಅನ್ರಿಯಲ್ ಡೌನ್ಫಾಲ್ ಋತುರಾಜ್ ಗಾಯಕ್ವಾಡ್, ಓಕೆ. ಈ ಒಂದು ಇಮೇಜು ಕ್ಯಾಚ್ ಬಿಟ್ಟಿದ್ದು, ಓಕೆ, ಬಟ್ ಈ ಹುಡುಗಿ ಏನಕ್ಕೆ ಹಾಕಿದ್ರೆ ಅಂತಲೇ ಗೊತ್ತಾಗ್ತಲ್ಲ. ಬಟ್ ಏನಾದ್ರು ಒಂದು ಮಿಕ್ಸ್ ಮಾಡಾಕ್ತಾರೆ CSKಗೆ. ಆ್ಯಂಡ್ SRH ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಪ್ಯಾಟ್ ಕಮಿನ್ಸ್ ವಿಲ್ ಅಂಡರ್ಗೋ ಎ ಫಿಟ್ನೆಸ್ ಟೆಸ್ಟ್ ಟುಮಾರೋ ಇನ್ ಆಸ್ಟ್ರೇಲಿಯಾ ಆ್ಯಂಡ್ ಫ್ಲೈ ಟು ಇಂಡಿಯಾ ಇನ್ ಏಪ್ರಿಲ್ ಅಂತೆ. ಸೊ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಅನ್ಸುತ್ತೆ, ಬಿಕಾಸ್ ತುಂಬ ಅಪ್ಡೇಟ್ಗಳು ಬರ್ತದೆ. ಪ್ಯಾಟ್ ಕಮಿನ್ಸ್ ಅವರು ರೆಡಿ ಆಗಿದ್ದಾರೆ ಅಂತ. ಸೊ SRHಗೆ ನೆಕ್ಸ್ಟ್ ಮ್ಯಾಚಿನ ಫೈರ್ ಮಾಡ್ತಾ ಇರೋದೆ. ಮತ್ತು 5ನೇ ಅಪ್ಡೇಟು, ನೆಕ್ಸ್ಟ್ ಸೀಸನ್ IPL ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದೆ ಅಂತೆ. ಬಿಕಾಸ್ ಅಡಿಲೇಡ್ ಓವಲ್ ವಾಂಟ್ಸ್ ಟು ಹೋಸ್ಟ್ ಆ್ಯನ್ IPL ಮ್ಯಾಚ್ ನೆಕ್ಸ್ಟ್ ಸೀಸನ್ ಆಸ್ ಅರ್ಲಿ ಆಸ್ ನೆಕ್ಸ್ಟ್ ಮಾರ್ಚ್ ಅಂತೆ. ನೆಕ್ಸ್ಟ್ ಸೀಸನ್ನ ಆಸ್ಟ್ರೇಲಿಯಾದಲ್ಲಿ ಹೋಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರಂತೆ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡು. ಬಿಕಾಸ್ ಅಲ್ಲಿ ನಡೆಯೋ ಬಿಗ್ ಬ್ಯಾಶ್ ಲೀಗ್ನ ಇಂಡಿಯಾಗೆ ತಗೊಬರ್ತಾರಂತೆ. ಇದು ಯಾವ ಥರ ನೋಡಬೇಕು, ಯಾವ ಥರ ಹೋಗುತ್ತೆ ಅಂತ IPL. ಆ್ಯಂಡ್ 6ನೇ ಅಪ್ಡೇಟು, ಕೆವಿನ್ ಪೀಟರ್ಸನ್ ಅವರು ಸ್ಟೇಟ್ಮೆಂಟ್ ಹಾಕಿ looks like the Mumbai Indians and Chennai Super Kings era is officially over now, and RCB and RR and Punjab are the real rule of the next 5 years at least ಅಂತೆ. ಓಕೆ, ಹಂಗಿದ್ರೆ CSK ಮತ್ತು ಮುಂಬೈ ಅವರ ಮುಗೀತು, ಮುಗೀತು. ಆ್ಯಂಡ್ ಇವಾಗ ಸ್ಟಾರ್ಟ್ ಆಗೋದು RR RCB ಮತ್ತು ಪಂಜಾಬ್ ಅವ್ರದ್ದಂತೆ ನೆಕ್ಸ್ಟ್ 5 ವರ್ಷದಲ್ಲಿ ನೋಡೋದು. ಆ್ಯಕ್ಚುಲಿ ಇದು ನಿಜ ಅಂತ ಅನ್ನಿಸ್ತದೆ. ಬಿಕಾಸ್ ಲಾಸ್ಟ್ ಸೀಸನಿಂದ RCB RR ಆ್ಯಂಡ್ ಪಂಜಾಬ್ ಅವರು ಸಕ್ಕತ್ತಾಗಿ ಆಡ್ತಾಯಿದ್ರು ಈ ಒಂದು IPL ಸೀಸನಲ್ಲಿ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಅಂತೂ ಕ್ರೇಜಿ, ಬಿಕಾಸ್ ಇಂಡಿಯಾ T20 ಓಪನಿಂಗ್ ಸ್ಪಾಟು ದ ಕ್ಯಾಂಡಿಡೇಟ್ಸ್ ನೋಡ್ತಾ ಇದ್ದೀರಾ, 2 ಓಪನಿಂಗ್ ಅಷ್ಟೇ ಅಲ್ಲಿ ಸ್ಲಾಟ್ ಇರೋದು. ಆ್ಯಂಡ್ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ವೈಭವ್ ಸೂರ್ಯವಂಶಿ, ಜೈಸ್ವಾಲ್, ಇಶಾನ್ ಕಿಶನ್, KL ರಾಹುಲ್ ಆ್ಯಂಡ್ ಪ್ರಿಯಾಂಶು ಆರ್ಯ ಆ್ಯಂಡ್ ಶುಭ್ಮನ್ ಗಿಲ್, 8 ಜನ ಮಗ ಈ ಒಂದು IPL ಅಂತೂ ಹಂಗೆ ಫೇರ್ ಮಾಡ್ತಾ ಇದ್ದಾರೆ. ರನ್ ಹೊಳೆನೇ ಹರಿಸ್ತಾ ಇದ್ದಾರೆ. ಇದ್ರಲ್ಲಿ ಸಿಗದೆ ಇಬ್ಬರಿಗೆ ಚಾನ್ಸು ಯಾರು ಸಿಗ್ಬೋದು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ 18th ಏಪ್ರಿಲು ನಮ್ಮ RCB ಅವರು ಎಲ್ಲರೂ ಕೂಡ ಗ್ರೀನ್ ಜೆರ್ಸಿನ ಹಾಕೋತಾ ಇದ್ದಾರಂತೆ. ಬಿಕಾಸ್ RCB ವರ್ಸಸ್ DC ಈ ಒಂದು ಮ್ಯಾಚ್ಗೆ. ಇಷ್ಟು ಅಪ್ಡೇಟ್ ಇದ್ದಿದ್ದು. ಸೊ ಈ ಒಂದು ಅಪ್ಡೇಟ್ನ ಕೇಳಿ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಇಂಡಿಯನ್ ಸ್ಕ್ವಾಡಲ್ಲಿ ಯಾರು ಓಪನರ್ಸ್ ಆಗಿ ಬರಬೇಕು ಈ 8 ಜನರಲ್ಲಿ ಅಂತ ಕಾಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್. See you.